ಏನಾಗಿದೆ, ಕುಮಾರಣ್ಣ ಅವರು ಬಂದು ತಮ್ಮ ಮುಂದೆ ನಿಂತಿದ್ದಾರಣ್ಣ. ಇವತ್ತು ಮೂರನೇ ಬಾರಿ ತಂದೆ ಅವರಿಗೆ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಬಹುಶಃ ಇದರ ಬಗ್ಗೆ ಶ್ರೀರಂಗಪಟ್ಟಣದ ಗೌರವಾನ್ವಿತ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು ಅವರು ಮಾತನಾಡ್ತಿರ್ತಕ್ಕಂಥ ಒಂದು ವಿಚಾರ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಒಂದು ರಮೇಶ್ ಬಂಡಿಸಿದ್ದೇಗೌಡರಿಗೆ ಈ ಒಂದು ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತೇನೆ. ಅವರ ರಾಜಕೀಯದ ಭವಿಷ್ಯ ಯಾವ ಪಕ್ಷದಿಂದ ಶುರುವಾಯಿತು, ಅವರ ರಾಜಕೀಯದ ಭವಿಷ್ಯ ಯಾವ ಪಕ್ಷದ ಕಾರ್ಯಕರ್ತರು ಸೃಷ್ಟಿ ಮಾಡಿದ್ರು, ಅವರ ರಾಜಕೀಯದ ಭವಿಷ್ಯ ಸೃಷ್ಟಿಯಾಗಲಿಕ್ಕೆ ಯಾವ ನಾಯಕ ಅವ್ರ ಜೊತೆನಲ್ಲಿ ನಿಂತರು ಅಂತಕ್ಕಂಥದ್ದನ್ನ ಮರೆತು ಇವತ್ತು ವೈಯಕ್ತಿಕವಾಗಿ ಇವತ್ತು ನಮ್ಮ ಕುಟುಂಬ ಇಂಥ ನೋವಿನಲ್ಲಿ